ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟೈಗೋನಲ್ಲಿ ಅಥವಾ ವರ್ಟೂಸಲ್ಲಿ ನಿಮಗೆ ಫ್ಯಾನ್ ಬರುತ್ತೆ, ಸೀಟಲ್ಲಿ ಫ್ಯಾನ್ ಬರುತ್ತೆ. ಆ ಫ್ಯಾನ್ ವರ್ಕ್ ಆಗ್ತಾ ಇರಲ್ಲ. ಅದಕ್ಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫ್ಯಾನ್ ಬಟನ್ ಇದೆ ಕೂಡ ಇಲ್ಲಿ. ನಿಮಗೆ ಇದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಡ್ರೈವರ್ ಸೈಡ್ ಫ್ಯಾನ್ ಆನ್ ಆಗುತ್ತೆ, ಈ ಕಡೆ ಪ್ರೆಸ್ ಮಾಡಿದ್ರೆ ಪ್ಯಾಸೆಂಜರ್ ಸೈಡ್ ಫ್ಯಾನು ಆನ್ ಆಗುತ್ತೆ. ಇದರಲ್ಲಿ ಸಿಂಗಲ್ ಸ್ಪೀಡು, ಸೆಕೆಂಡ್ ಸ್ಪೀಡ್ ಅಂತ 2 ಸ್ಪೀಡ್ ಇರುತ್ತೆ. ಸೊ ನೀವು ಇದನ್ನು ಆನ್ ಮಾಡ್ಕೋಬೋದು. ಇದು AC ಬೇರೆ, ಇದು ಬೇರೆ. ಇದು ಸೀಟ್ ಫ್ಯಾನು. ಸೀಟ್ ಒಳಗಡೆ ನಿಮಗೆ ಫ್ಯಾನ್ ಇರುತ್ತೆ, ನೋಡ್ತಾ ಇರ್ಬೋದು. ಸೀಟ್ ಒಳಗಡೆ ವೆಂಟಿಲೇಟರ್ ಫ್ಯಾನ್ ಇರುತ್ತೆ. ಇದ್ರ ಕೆಳಗಡೆ ನಿಮಗೆ ಫ್ಯಾನ್ ಬರುತ್ತೆ, ಸೀಟು ಕೆಳಗಡೆ. ಇದು ಪ್ಯಾಸೆಂಜರ್ ಸೈಡ್ದು. ಇದೇ ಥರ ನಿಮಗೆ ಡ್ರೈವರ್ ಸೀಟಲ್ಲೂ ಫ್ಯಾನ್ ಬರುತ್ತೆ. ಆ ಫ್ಯಾನು ನಿಮಗೆ ವರ್ಕ್ ಆಗ್ತಾ ಇರಲ್ಲ. ಸೊ ಯಾಕಪ್ಪ ಅದು ವರ್ಕ್ ಆಗಲ್ಲ ಅಂದರೆ ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಏನು ಪ್ರಾಬ್ಲಮ್ ಆಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ, ಅದಕ್ಕೆ ಸೊಲ್ಯೂಷನ್ ಕೂಡ ತೋರಿಸ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಫ್ಯಾನು ಕೆಳಗಡೆ ಕಾಣ್ತಾ ಇದೆ ನಿಮಗೆ. ನೋಡಿ, ನಿಮಗೆ ಫ್ಯಾನ್ ಕಾಣ್ತಾ ಇದೆ ಅಲ್ಲಿ. ಈ ಫ್ಯಾನ್ ಬಂದು ನಿಮಗೆ ವರ್ಕ್ ಆಗಲ್ಲ, ಯಾಕೆಂದರೆ ಇದರ ಒಂದು ಕನೆಕ್ಷನ್ನು ಡಿಸ್ಕನೆಕ್ಟ್ ಆಗಿದೆ. ವೈರೆಲ್ಲ ಕಟ್ಟಾಗಿದೆ, ವೈರ್ ಕನೆಕ್ಷನ್. ಅದರ ಕಪ್ಲರ್ ಅಂತೀವಲ್ಲ, ಸೊ ಅದು ನಿಮಗೆ ಕಟ್ಟಾಗಿದೆ. ಅದರ ಕನೆಕ್ಷನ್ ಬಂದು ನಿಮಗೆ ಇಲ್ಲಿರುತ್ತೆ, ನೋಡ್ತಾ ಇರ್ಬೋದು. ಈ ರೀತಿಯಾಗಿ ನಿಮಗೆ ಫ್ಯಾನ್ದು ಕನೆಕ್ಷನ್ನು ಕಟ್ಟಾಗಿರುತ್ತೆ. ಆವಾಗ ನಿಮಗೆ ಸೀಟ್ ಫ್ಯಾನು ವರ್ಕ್ ಆಗಲ್ಲ. ನೋಡಿ ಯಾವ ರೀತಿಯಾಗಿ ಡ್ಯಾಮೇಜ್ ಆಗಿದೆ ಅಂತ. ಇದನ್ನು ನೀವು ರಿಪೇರ್ ಮಾಡಬೇಕಾಗುತ್ತೆ. ರಿಪೇರಿ ಮಾಡಿದ್ರೆ ನಿಮಗೆ ಫ್ಯಾನು ವರ್ಕ್ ಆಗುತ್ತೆ. ಸೊ ಪ್ರಾಬ್ಲಮ್ ಸಿಕ್ತು ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.